ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಅತಿ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿರುವಂಥ ಆಸೆ ಧಾರಾವಾಹಿಯ ನಾಯಕಿಯ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಅವರ ವೈಯಕ್ತಿಕ ಜೀವನ ಹೇಗಿದೆ, ಅವರ ಲವರ್ ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಷ್ಟಕ್ಕೂ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಧಾರಾವಾಹಿಗಳ ಪೈಕಿ ಆಸೆ ಸೀರಿಯಲ್ ತುಂಬಾ TRPಯನ್ನು ಪಡ್ಕೊಳ್ತಾ ಇದೆ. ಚಂದನವನದ ಎವರ್ಗ್ರೀನ್ ನಟ ಆಗಿದ್ದಂಥ ರಮೇಶ್ ಅರವಿಂದ್ ಅವರು ಈ ಧಾರಾವಾಹಿಯನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಇನ್ನು ಆಸೆ ಧಾರಾವಾಹಿಯಲ್ಲಿ ಸೂರ್ಯನ ಪಾತ್ರವನ್ನು ನಿನಾದ್ ಅರಿಸ್ಸಾ ಅವರು ಮಾಡಿದ್ದಾರೆ. ಸೂರ್ಯ ಪಾತ್ರವೇ ಮೇನ್ ಲೀಡ್ ಕ್ಯಾರೆಕ್ಟರ್. ಹಾಗೆ ನಾಯಕಿಯ ಪಾತ್ರದಲ್ಲಿ ಮೀನಾಳಾಗಿ ಪ್ರಿಯಾಂಕಾ ಅವರು ನಟಿಸುತ್ತಿದ್ದಾರೆ. ತಮ್ಮ ನಟನೆಯ ಮೂಲಕ ಕಿರುತೆರೆ ವೀಕ್ಷಕರ ಮನ ಗೆದ್ದಿದ್ದಾರೆ ಪ್ರಿಯಾಂಕಾ. ಬಾಲ್ಯದಲ್ಲಿಯೇ ನಟಿ ಆಗಬೇಕು ಅಂತ ಬಯಸಿದಂಥ ಅವರು ಈಗ ಚಂದನವನದಲ್ಲಿ ಉತ್ತಮ ನಟಿಯಾಗಿ ಹೆಸರನ್ನು ಮಾಡ್ತಿದ್ದಾರೆ. ಸಣ್ಣ ವಯಸ್ಸಿನಿಂದಲೂ ಕೂಡ ನಟಿಯಾಗಬೇಕು, ಬಣ್ಣದ ಲೋಕದಲ್ಲಿ ಬದುಕು ರೂಪಿಸಿಕೊಳ್ಳಬೇಕು ಎಂಬ ಬಯಕೆಯನ್ನು ಹೊಂದಿದ್ದಂಥ ಪ್ರಿಯಾಂಕಾ ಈಗ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ತಮ್ಮ ಬಯಕೆಯನ್ನು ಈಡೇರಿಸಿಕೊಂಡಿದ್ದಾರೆ. ಮೊದಲಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಜಾಸ್ತಿನೇ ಆ್ಯಕ್ಟಿವ್ ಆಗಿದ್ದಂಥ ಇವರು ಸಮಯ ಸಿಕ್ಕಾಗಲೆಲ್ಲ ಮೊದಲೆಲ್ಲ ರೀಲ್ಸ್ಗಳನ್ನು ಮಾಡ್ತಾಯಿದ್ರು, ಅವುಗಳನ್ನು ಪೋಸ್ಟ್ ಮಾಡ್ತಾಯಿದ್ರು. ಹೀಗೆ ರೀಲ್ಸ್ಗಳನ್ನು ಮಾಡುತ್ತಿರುವಾಗಲೇ ಅವರಿಗೆ ತಾನೊಬ್ಬಳು ನಟಿ ಆಗಬೇಕು ಅಂತ ಯೋಚನೆ ಬಂದಿತ್ತು. ಆ ನಂತರದ ದಿನಗಳಲ್ಲಿ ಆಡಿಷನ್ಗಳಿಗೆ ತಮ್ಮ ಹೆಸರನ್ನು ಕೊಡೋಕ್ಕೆ ಶುರು ಮಾಡಿದರು. ಹಾಗೆ ಹೋಗಿ ಅಲ್ಲಿ ಅಭಿನಯವನ್ನು ನಡೆಸೋಕೆ ಶುರು ಮಾಡಿದರು. ಅದೇ ಕಾರಣದಿಂದಾಗಿ ಪದವಿ ವಿದ್ಯಾಭ್ಯಾಸ ಮುಗಿತಾ ಇದ್ದಂತೆ, ಅಂದರೆ ಡಿಗ್ರಿ ಮುಗಿಸ್ತಾ ಇದ್ದಂತೆ ಆಡಿಷನ್ಗಳನ್ನು ನೀಡೋಕೆ ತನಗೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡಿದ್ರು. ಅದೇ ಟೈಮಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಿಂದ ಒಂದು ಫೋನ್ ಬಂದಿತ್ತು ಅವರಿಗೆ. ಆ ಫೋನ್ ಕರೆ ಅವರ ಬದುಕನ್ನೇ ಬದಲಾಯಿಸಿತ್ತು. ಆಡಿಷನ್ ಇದೆ ಬನ್ನಿ ಅಂತ ಹೇಳಲಾಗಿತ್ತು. ಅವರು ಹೇಳಿದ್ದ ತಕ್ಷಣ ಪ್ರಿಯಾಂಕಾ ಅಲ್ಲಿಗೆ ಹೋಗಿದ್ದರು. ಅವರು ಕೊಟ್ಟಂಥ ಸೀನಲ್ಲಿ ನಟಿಸಿದರು ಕೂಡ. ಮೊದಲ ಆಡಿಷನ್ ಆಗಿತ್ತು ಅವರಿಗೆ, ಪ್ರಿಯಾಂಕಾ ಅವರಿಗೆ ಇದು. ಹಾಗಾಗಿ ಒಳಗೊಳಗೆ ಕೊಂಚ ಅಂದರೆ ಸ್ವಲ್ಪ ಭಯ ಇತ್ತಂತೆ ಅವರಿಗೆ. ಆಡಿಷನ್ ಕೊಟ್ಟ ಪ್ರಿಯಾಂಕಾಗೆ ತಾನು ಆಯ್ಕೆ ಆಗೋಲ್ಲ ಅಂತ ಅಂದ್ಕೊಂಡಿದ್ರಂತೆ. ಆದರೆ ಅಚ್ಚರಿ ಏನಪ್ಪ ಅಂದರೆ ಆ ಸೀರಿಯಲ್ಗೆ ಅವರು ಆಯ್ಕೆ ಆಗಿದ್ದರು. ಆ ವಾಹಿನಿ ಕಡೆಯಿಂದ ನೀವು ಆಯ್ಕೆ ಆಗಿದ್ದೀರಾ ನಮ್ಮ ಧಾರಾವಾಹಿಗೆ ಅಂತ ಫೋನ್ ಮಾಡಿದಾಗ ಅವರಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಅಂತ ಅವರೇ ಹೇಳಿಕೊಂಡಿದ್ದಾರೆ. ಆ ಧಾರಾವಾಹಿ ಯಾವುದಂತ ನಿಮಗೂ ಕೂಡ ಗೊತ್ತಿದೆ. ಅದೇ ಧಾರಾವಾಹಿಯೇ ಪುಣ್ಯವತಿ. ಕಲರ್ಸ್ ಕನ್ನಡ ಧಾರಾವಾಹಿಯಲ್ಲಿ ಪ್ರಸಾರವಾಗುತ್ತಿದ್ದಂಥ ಪುಣ್ಯವತಿ ಧಾರಾವಾಹಿಗೆ ಪ್ರಿಯಾಂಕಾ ಅಲ್ಲೂ ಕೂಡ ನಾಯಕಿಯಾಗಿ ಆಯ್ಕೆಯಾಗಿದ್ದರು. ಮೊದಲ ಧಾರಾವಾಹಿಯಲ್ಲಿ ಹಳ್ಳಿ ಹುಡುಗಿಯಾಗಿ ನಟಿಸಿ ಸೀರಿಯಲ್ ಪ್ರಿಯರ ಮನ ಗೆದ್ದಿದ್ರು. ಇದೀಗ ಆನಂತರದಲ್ಲಿ ಆ ಸೀರಿಯಲ್ ಮುಕ್ತಾಯವಾದ ಬಳಿಕ ಸ್ಟಾರ್ ಸುವರ್ಣ ವಾಹಿನಿಯಿಂದ ಆಫರ್ ಸಿಕ್ಕಿತ್ತು. ಅದು ಕೂಡ ರಮೇಶ್ ಅರವಿಂದ್ ನಿರ್ಮಾಣದಲ್ಲಿ ಮೂಡಿ ಬರ್ತಾ ಇರುವಂಥ ಆಸೆ ಧಾರಾವಾಹಿಯ ಪ್ರಮುಖ ಪಾತ್ರಕ್ಕಾಗಿ ಅವರು ತಮ್ಮನ್ನು ನಟಿಸೋಕೆ ಒಪ್ಪಿಕೊಂಡಿದ್ರು. ಉತ್ತಮ ಕಥೆ ಪಾತ್ರಗಳು ಸಿಕ್ಕರೆ ನಾನು ಖಂಡಿತವಾಗಿಯೂ ಕೂಡ ಸಿನಿಮಾದಲ್ಲಿ ಅಭಿನಯ ಮಾಡ್ತೇನೆ ಅಂತ ಪ್ರಿಯಾಂಕಾ ಅವರು ಹೇಳಿದ್ದಾರೆ. ಈ ಮೂಲಕ ತಮಗೆ ನಟನೆಯ ಬಗ್ಗೆ ಎಷ್ಟೊಂದು ಆಸಕ್ತಿ ಇದೆ ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ಅವರು ಡಿಗ್ರಿ ಓದ್ತಾ ಇರಬೇಕಾದ್ರೆ ಬೇಲೂರು ರಘುನಂದನ್ ಅವರ ರಂಗ ಚಿರಂತನ ಕ್ಲಬ್ನ ರಂಗ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರಂತೆ. ಮುಂದೆ ಆ ಥಿಯೇಟರ್ ಕ್ಲಬ್ಬನ್ನು ಸೇರಿ ಈಕೆಗೆ ದಿನವೂ ಕೂಡ ರಂಗ ಚಟುವಟಿಕೆಗಳಲ್ಲಿ ಭಾಗವಹಿಸೋಕೆ ಸಾಧ್ಯವಾಗ್ತಾ ಇರಲಿಲ್ವಂತೆ. ಇನ್ನು ಸೈನ್ಸ್ ವಿದ್ಯಾರ್ಥಿನಿಯಾಗಿದ್ದಂಥ ಇವರು 1 ರಿಂದ 2 ತಿಂಗಳು ಮಾತ್ರ ಅಲ್ಲಿ ಥಿಯೇಟರ್ ಕೆಲಸಗಳಲ್ಲಿ ಭಾಗಿಯಾಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಸದ್ಯ ಸೂರ್ಯನ ಹೆಂಡತಿಯಾಗಿ ಮೀನಾ ಪಾತ್ರಧಾರಿಯಾಗಿ ಆಸೆ ಧಾರಾವಾಹಿಯಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಹಾಗೆ ಸೂರ್ಯ ಮತ್ತು ಮೀನಾರ ಜೋಡಿ ವೀಕ್ಷಕರಿಗೆ ತುಂಬಾ ಖುಷಿ ಕೊಡ್ತಾ ಇದೆ. ಮಂಡ್ಯ ರಮೇಶ್ ಕೂಡ ಈ ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇದ್ದು ಬಹುದೊಡ್ಡ ತಾರಾ ಬಳಗವೇ ಇರೋದ್ರಿಂದ ಕನ್ನಡದ ಜನತೆಗೆ ಆಸೆ ಧಾರಾವಾಹಿ ತುಂಬಾ ಇಷ್ಟವಾಗ್ತಾ ಇದೆ. ಮಧ್ಯಮ ವರ್ಗದ ಬಡ ಕುಟುಂಬದಲ್ಲಿ ಹಾಗೆ ಏನೆಲ್ಲ ನಡೆಯುತ್ತೆ, ಏನೆಲ್ಲ ಕಷ್ಟಗಳು ಬರುತ್ತೆ ಅನ್ನೋದನ್ನು ಈ ಸೀರಿಯಲ್ನಲ್ಲಿ ತುಂಬ ಚೆನ್ನಾಗಿ ತೋರಿಸಲಾಗಿದೆ. ಪುಣ್ಯವತಿ ಧಾರಾವಾಹಿಯಲ್ಲಿ ಪದ್ಮಿನಿಯಾಗಿ ಎಲ್ಲರ ಮನ ಗೆದ್ದಿದ್ದಂಥ ಪ್ರಿಯಾಂಕಾ ಅವರು ಈಗ ಅದಕ್ಕಿಂತಲೂ ಹೆಚ್ಚಿನ ಜನಪ್ರಿಯತೆ ಆಸೆ ಧಾರಾವಾಹಿಯಲ್ಲಿ ಸಿಗ್ತಾ ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ನಾನು ಸಿನಿಮಾ ಮಾಡುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ನಿಮಗೂ ಕೂಡ ಪ್ರಿಯಾಂಕಾ ಅವರ ಮೀನಾ ಪಾತ್ರ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ಹೇಳಿ. ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.